ನಮಸ್ತೆ ಎಲ್ಲ ರೈತ ಬಾಂಧವರಿಗೆ. ಈ ಥರ ಏನು ಚಿತ್ರ ಬರೆದು ಹಾಕಿಬಿಟ್ಟಿದ್ದಾರೆ ಅಂತ ನೀವು ತಿಳ್ಕೊಬೋದು. ಬಟ್ ಇದ್ರ ಮಾಹಿತಿ ಏನಪ್ಪ ಅಂದರೆ, ಬೇಸಿಗೆ ಬಂತು, ರೈತರೆಲ್ಲ ಬೋರ್ ಹೊಡಿಸ್ಬೇಕು, ನಮ್ಮ ನೀರು ಕಮ್ಮಿ ಆಗ್ತಿದೆ, ನಿಮ್ಮ ನೀರು ಕಮ್ಮಿ ಆಗ್ತಿದೆ ಅಂತ ಎಲ್ಲ ಮಾತಾಡ್ಕೊತ ಇರ್ತೀರ. ಬಟ್ಟು ನೀವೇನು ಮಾಡ್ತೀರ ಅಂದರೆ, ಕಾಯಿ ಪಾಯಿಂಟ್ ಆಗಲಿ, ಕಡ್ಡಿ ಪಾಯಿಂಟ್ ಆಗಲಿ, ಲೊಕೇಟ್ರ್ ಪಾಯಿಂಟ್ ಆಗಲಿ ಎಲ್ಲರನ್ನೂ ಕರೆಸಿರ್ತೀರ, ಪಾಯಿಂಟು ಮಾಡಿಸಿರ್ತೀರ. ಬಟ್ಟು ಒಂದು ಪಾಯಿಂಟ್ಗಳಲ್ಲಿ ಹಸಿ ಬಂದಿರುತ್ತೆ, ಒಂದು ಪಾಯಿಂಟ್ಗಳಲ್ಲಿ ಸ್ವಲ್ಪ ನೀರು ಬಂದಿರುತ್ತೆ, ಒಂದು ಪಾಯಿಂಟ್ಗಳಲ್ಲಿ ಒಳ್ಳೊಳ್ಳೆ ನೀರು ಬಿದ್ದಿರುತ್ತೆ. ಬಟ್ ಒಂದು ಪಾಯಿಂಟ್ಗಳಲ್ಲಿ ನೀರು ಬೀಳ್ತಿರುತ್ತೆ, ಒಂದು ಪಾಯಿಂಟ್ಗಳಲ್ಲಿ ನೀರು ಬಿದ್ದಿರಲ್ಲ, ಒಂದು ಪಾಯಿಂಟರಲ್ಲಿ ಬೂದಿ ಬಿದ್ದಿರುತ್ತೆ, ಒಂದು ಪಾಯಿಂಟ್ಗಳಲ್ಲಿ ಹಸಿ ಎತ್ತು ಹೋಗಿರುತ್ತೆ. ಅದೇ ಕಾರಣಕ್ಕೆ ರೈತರಿಗೆ ಏನಪ್ಪ ತಿಳಿಸೋದಂದರೆ, ನಿಮ್ಮ ಹೊಲದಲ್ಲಿ ನೀವೇ ಪಾಯಿಂಟ್ ಚೆಕ್ ಮಾಡ್ಕೋಬೋದು. ನಿಮಗೂ ಏನಂತ ಅದ್ರ ಬಗ್ಗೆ ತಿಳಿಯುತ್ತೆ. ಯಾಕೆ ನಮ್ಮ ಹೊಲದಲ್ಲಿ ನೀರು ಬೀಳ್ತಾ ಇಲ್ಲ, ಯಾಕೆ ಈ ಥರ ಆಗ್ತೈತಿ. ಆಮೇಲೆ ಹೊಸ್ದಾಗಿ ತೋಟ ಕಟ್ತಾ ಇರ್ತೀರ, ಪಕ್ಕದ ಜಮೀನುಗಳಲ್ಲಿ ನೀರು ಬೀಳುತ್ತೆ, ನಮ್ಮ ಹೊಲಗಳಲ್ಲಿ ನೀರು ಬೀಳುತ್ತಿರಲ್ಲ ಅಂತ ನೀವು ತಿಳಿಸ್ತಿರ್ತೀರ. ಯಾವ ಕಾರಣಕ್ಕೋಸ್ಕರ ಆ ಥರ ಆಗ್ತೈತೆ ಅಂತ ಯಾರಿಗೂ ಗೊತ್ತಿಡೋಕೆ ಆಗಿಲ್ಲ ಇಲ್ಲಿ ತನಕ. ಬಟ್ ಏನು ಪ್ರಾಬ್ಲಮ್ ಅಂದರೆ, 1 ಎಕರೆ ಅಡಿಕೆ ತೋಟಕ್ಕೆ ಮಳೆ ಸಂಪಾದರೆ ಒಂದೇ ಬೋರ್ ಸಾಕು ಅಂತ ನಾವು ತಿಳ್ಕೊಬೋದು. ಬಟ್ ಅದೇ ಮಳೆಗಾಲ ಹೋಗಿ ಭೂಮಿ ಒಳಗಡೆ ನೀರು ಖಾಲಿ ಆಗ್ತಿದ್ದಂಗೆ ಬೋರ್ಗಳಲ್ಲಿ ನೀರು ಬರೋಲ್ಲ. ಈಗ ಆಲ್ಮೋಸ್ಟಾಗಿ ಏನಂದರೆ, ಪಕ್ಕದ ಜಮೀನಲ್ಲಿ 5-6 ಬೋರ್ ಇರುತ್ತೆ, ನಿಮ್ಮ ಜಮೀನಲ್ಲಿ 2 ಇರುತ್ತೆ, ಹಂಗೆ ಬೋರ್ಗಳು ಆಗ್ತಾಕಂತ ಹೋಗ್ತದವೆ. ಆ ಕಾರಣಕ್ಕೆ ಏನು ಮಾಡ್ತೀರಾ, ಸರ್ ಆ ಕಡೆ ಬೋರ್ ಚೆನ್ನಾಗಿ ಬಿದ್ದಿದೆ, ಆ ಕಡೆ ಪಾಯಿಂಟ್ ಹಾಕ್ಸ್ಬೇಕು, ಈ ಕಡೆ ಬೋರ್ ಚೆನ್ನಾಗಿ ಬಿದ್ದಿದೆ, ಈ ಕಡೆ ಪಾಯಿಂಟ್ ಹಾಕ್ಸ್ಬೇಕಂತ ಆ ಕಡೆ ಈ ಕಡೆ ಜಿಯಲಿಸ್ಟ್ ಕರೆಸಿರ್ತೀರ, ಕಡ್ಡಿ ಪಾಯಿಂಟ್ ಕರೆಸಿರ್ತೀರ, ಕಾಂಪಾಸ್ ಪಾಯಿಂಟ್ ಮಾಡೋರನ್ನ ಕರೆಸಿರ್ತೀರ, ಲೊಕೇಟ್ರಲ್ಲಿ ಮಾಡೋರನ್ನೂ ಕರೆಸಿರ್ತೀರ, ಎಲ್ಲರನ್ನೂ ಕರೆಸಿ ಮಾಡಿಸಿರ್ತೀರ, ವೈಜ್ಞಾನಿಕವಾಗಿ ಮಾಡಿಸಿರ್ತೀರ. ಬಟ್ ಏನಪ್ಪ ಅಂದರೆ, ಅದರಲ್ಲಿ ಮಾತ್ರ ಫ್ಯಾಕ್ಚರ್ ಮಾತ್ರ ಎಲ್ಲರಿಗೂ ವರ್ಕಾಗಿ ತೋರಿಸೋಗ್ತಿರುತ್ತೆ. ಒಂದು ಜಮೀನಲ್ಲಿ ಬಂದಂಥ ವ್ಯಕ್ತಿ ಪಾಯಿಂಟ್ ಮಾಡೋಕ್ಕೆ ಇನ್ನೊಂದು ಜಮೀನಲ್ಲಿ ಮಾಡಿಸಿರ್ತೀರ. ಆ ಜಮೀನಲ್ಲಿ ನೀರು ಬಿದ್ದು ಸರ್ ನಮ್ಮ ಜಮೀನಲ್ಲಿ ನೀರು ಬೀಳಿಲ್ಲ ಅಂತ ನೀವು ತಿಳ್ಕೊತೀರ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ, ಭೂಮಿ ಒಳಗಡೆ ನೀರು ಒಂದೇ ಇರಲ್ಲ. ಭೂಮಿ ಒಳಗಡೆ ಖನಿಜಾಂಶ ಇರುತ್ತೆ, ಕಲ್ಲಿನ ಅಂಶ ಇರುತ್ತೆ, ಮ್ಯಾಗ್ನೆಟಿಕ್ ಇರುತ್ತೆ. ಭೂಮಿಯ ಪದರಗಳು ಬೇಕಾದಷ್ಟು ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ರೈತರು ಏನು ಮಾಡಬೇಕು ಅದಕ್ಕೋಸ್ಕರ ನೀವಂದರೆ, ಫಸ್ಟು ನೀವು ಯಾರನ್ನಾರ ಕರೆಸಿ ಪಾಯಿಂಟ್ ಮಾಡಿಸ್ರಿ. ಜಿಯೋಲಿಸ್ಟರ ಕರೆಸ್ರಿ, ಕಡ್ಡಿ ಪಾಯಿಂಟರ್ ಕರೆಸ್ರಿ, ತೆಂಗಿನಕಾಯಿ ಪಾಯಿಂಟರ ಮಾಡಿಸ್ರಿ. ಅವ್ರವ್ರ ವೈಯಕ್ತಿಕವಾಗಿ ಅವ್ರವ್ರು ಪಾಯಿಂಟ್ ಮಾಡ್ತಾ ಇರ್ತಾರೆ. ನೀವು ಮಾಡಬೇಕಾಗಿರೋದೇನೆಂದರೆ, ನೀವು ಪಾಯಿಂಟ್ ಮಾಡಿಸಿ ಅವ್ರು ಹೋದ್ಮೇಲೆ ನೀವೊಂದು ಕೆಲಸ ಮಾಡಬೇಕು. ಏನು ಮಾಡ್ಬೇಕಂದ್ರೆ, ಇದು ಕಾಪರ್ ಎಲ್ರಾಡ್ ಅಂತ, ಕಾಪರ್ ರಾಡ್. ಈ ಎಲ್ರಾಡನ್ನು 1 ಅಡಿ ಫುಟ್ ಉದ್ದ, ಅರ್ಧ ಫುಟ್ ಈ ಕಡೆ ಕೆಳಗೆ ಭಾಗ ಈ ಥರ ಬೆಂಡ್ ಮಾಡ್ಕೋಬೇಕು. ಬೆಂಡ್ ಮಾಡ್ಕೊಂಡು ಅದು ಎಲೆಕ್ಟ್ರಿಕಲ್ ಅಂಗಡಿಗಳಲ್ಲ ಇಲ್ಲ ಈ ಪಾತ್ರೆ ಅವನ್ನೆಲ್ಲ ಮಾರ್ತಾರಲ್ಲ ಅಲ್ಲೆಲ್ಲ ಸಿಗುತ್ತೆ. ಇದು ನೀವೇನು ಮಾಡ್ಬೇಕಂದ್ರೆ, ಈ ಥರ ಎಲ್ರಾಡನ್ನು ಹಿಡ್ಕೊಂಡು, ಇದು ನಿಮ್ಮ ಭೂಮಿ, ಇದು 4 ಚೌಕಟ್ಟ ಭೂಮಿ ಇರುತ್ತೆ ಅಂತ ತಿಳ್ಕೊಡ್ರಿ. ಭೂಮಿ ಚೌಕ ಇದ್ದಾದಮೇಲೆ ಇದು ನಿಮ್ಮ ಹೊಲದ 4 ಬೊದಗಳು. ಒಂದು ಪಕ್ಷ ಒಂದು ಈ ಕಡೆ ಇರುತ್ತೆ, ಒಂದು ಕಡೆ ಜಾಸ್ತಿ ಇರುತ್ತೆ. ನೀವು ಮಾಡಬೇಕಾಗಿರೋದು ಏನಂದರೆ, ಅವ್ರು ಪಾಯಿಂಟ್ ಮಾಡಿ ಹೋಗಿರ್ತಾರೆ ಅಂತ ತಿಳ್ಕೊಡ್ರಿ, ಜಿಯಲಿಸ್ಟಾಗಲಿ ಯಾರಾದ್ರಾಗಲಿ. ನೀವು ಏನು ಮಾಡ್ಬೇಕಂದ್ರೆ, ಈ ಎಲ್ರಾಡನ್ನು ಬಳಸ್ಕೊಂಡು ಈ ಮೂಲಿದ್ದ ಈ ಮೂಲಿಗೆ ಹೋಗಬೇಕು. ಇದು ಈಶಾನ್ಯ ಮೂಲೆ ಅಂತ ತಿಳ್ಕೊಡ್ರಿ. ಈಶಾನ್ಯ ಮೂಲಿದ್ದ ಈ ಕಡೆ ಭಾಗದಲ್ಲಿ ಹೋದಾಗೆ ನಿಧಾನಕ್ಕೆ ಇದರಲ್ಲಿ ಏನಂದರೆ ಆಮೆ ಥರ ನಡಿಬೇಕು. ಆಮೆ ಥರ ನಡೆದಾಗ ಏನಾಗುತ್ತಂದರೆ, ಈ ಎಲ್ರಾಡು ಈ ಥರ ವರ್ಕ್ ಆಗುತ್ತೆ ಫ್ಯಾಕ್ಚರ್ಗೆ. ಈ ಫ್ಯಾಕ್ಚರ್ಗೆ ವರ್ಕ್ ಆದಮೇಲೆ ಇಲ್ಲಿ ಒಂದೇ ನೀವು ಗುರ್ತು ಮಾಡ್ಕೊಂಡು ಈ ಬದದಿಂದ ಈ ಬದಕ್ಕೆ ಬರಬೇಕು. ಈ ಬದಕ್ಕೆ ಬಂದಾಗ ಏನು ವರ್ಕ್ ಆಗಲಿಲ್ಲ ಅಂದರೆ,
ಇಲ್ಲಿ ಯಾವ ಫ್ರ್ಯಾಕ್ಚರ್ ಇಲ್ಲ ಅಂತ. ನೆಕ್ಸ್ಟು ಈ ಬೋಧದಿಂದ ಈ ಬೋಧಕ್ಕೆ ಬರಬೇಕು. ಈ ಬೋಧದಿಂದ ಈ ಬೋಧಕ್ಕೆ ಬಂದಾಗೆ ಇಲ್ಲೊಂದು ಫ್ರ್ಯಾಕ್ಚರ್ ಇದೆ. ಈ ಫ್ರ್ಯಾಕ್ಚರ್ಗೆ ಇದು ವರ್ಕ್ ಆಗುತ್ತೆ. ಹಿಂಗೆ ವರ್ಕ್ ಆದಾಗ ಈ ಭಾಗದಿಂದ ಈ ಕಡೆ ಬಂದಾಗ ಇದು ದಂಡೆ, ಇದು ಈ ದಂಡೆ, ಈ ಕಡೆ ಭಾಗದಿಂದ ಈ ಕಡೆ ಮುಟ್ಟಿದಾಗ ಇದು ದಂಡೆ. ಈ ಎರಡು ದಂಡೆಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಇದು ನೀರಿನ ಪದರು. ಇಲ್ಲಿಗೊಂದು ಫ್ರ್ಯಾಕ್ಚರ್ ಅಂತ ಗುರ್ತು ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ ಬಂದ್ರಿ, ಇದು ಅಗ್ನಿಮೂಲೆ. ಇಲ್ಲಿ ನೋಡ್ಕೋಬೇಕು ಈ ಕಡೆ ಭಾಗದಿಂದ ಹೋಗೈತು, ಈ ಕಡೆ ಭಾಗದ ಅಂತ ಈ ಕಡೆ ಚೆಕ್ ಮಾಡ್ಕೊಂಡು ಈ ಕಡೆ ಬಂದಾಗ ಇಲ್ಲಿ 4 ಫ್ರ್ಯಾಕ್ಚರ್ಗಳು ಸಿಕ್ಕಿದೆ. ಈ 4 ಫ್ರ್ಯಾಕ್ಚರ್ಗಳು ಎಲ್ಲಿ ಕೂಡುತ್ತೆ ಅನ್ನೋದು ಪತ್ತೆ ಮಾಡ್ಕೋಬೇಕು. ಪತ್ತೆ ಮಾಡಿದಾಗ ಈ ಥರ ಒಂದು ಗುಂಡಿ ಸಿಗಬೇಕಲ್ಲಿ. ಗುಂಡಿ ಸಿಕ್ಕಾಗ ಇದು ಒಂದು ಫ್ರ್ಯಾಕ್ಚರು, ಇದು ಒಂದು ಫ್ರ್ಯಾಕ್ಚರ್, ಇದು ಒಂದು ಫ್ರ್ಯಾಕ್ಚರ್, ಇದು ಒಂದು ಫ್ರ್ಯಾಕ್ಚರ್. ಇದರಲ್ಲಿ 4 ಫ್ರ್ಯಾಕ್ಚರ್ಗಳಲ್ಲಿ ನೀರು ಬರುವ ಸಾಧ್ಯತೆ ಇರುತ್ತೆ. ಇಲ್ಲ ಒಂದು ಫ್ರ್ಯಾಕ್ಚರ್ ನೀರು ಬಂದು ಒಂದು ಫ್ರ್ಯಾಕ್ಚರ್ ಹಸಿ ಎತ್ತಿ ಒಂದು ಫ್ರ್ಯಾಕ್ಚರ್ ಡ್ರೈ ಬರ್ಬೋದು. ಇದು ಕರಿಬಂಡೆ ಬರ್ಬೋದು. ಅವ ನಿಮಗೆ ಏನಾಗುತ್ತೆ ಅಂದರೆ ಒಂದು ಅನುಭವ ಸಿಗುತ್ತೆ. ಹೆಂಗೆ ಇದು ನೀವು ಪಾಯಿಂಟ್ ಅಂತಂದರೆ ಭೂಮಿಯ ಆಕಾರ, ನಿಮ್ಮ ಹೊಲದ ಆಕಾರ 4 ಬರುತ್ತೆ. ನೀವು ಒಂದು ಮನೆ ಅಂದರೆ ತಿಳ್ಕೊಡ್ರಿ. ಮನೆಯ ಒಳಗಡೆ ಎಲ್ಲಿ ಹೋಗ್ತೀರಾ, ಗೋಡೆ ಹತ್ತಿ ಹೋಗೋಕ್ಕಂತೂ ಆಗೋಲ್ಲ. ಬಟ್ ನೀವೆಲ್ಲಿ ಹೋಗ್ತೀರಾ, ಬಾಗಿಲು ಬಗ್ಗೆ ಹೋಗ್ಬೇಕು. ಹಂಗೆ ನಾವು ಭೂಮಿ ಆಕಾರದಲ್ಲಿ ಪಾಯಿಂಟ್ ಮಾಡೋ ಹೊತ್ನಾಗ ನಾವೇನಾದ್ರೂ ಈ ಬಾಗಿಲೇ ಹುಡುಕಬೇಕು. ಈ ಬಾಗಿಲು ಏನಂದರೆ ಇದು ಫ್ರ್ಯಾಕ್ಚರ್ ಇದೆ. ಈ ಬಾಗಿಲುಗಳನ್ನು ಪತ್ತೆ ಮಾಡ್ಕೊಂಡು ಆ ಬಾಗಿಲುಗಳು ಎಲ್ಲೆಲ್ಲಿ ಹೋಗ್ತವೆ, ಅದ್ರಾಗ ಎಲ್ಲೇ ಹೋದರೆ ಅದು ಎಲ್ಲಿ ಕೂಡುತ್ತೆ ಅನ್ನೋದು ಪತ್ತೆ ಮಾಡ್ಕೋಬೇಕು. ಪತ್ತೆ ಮಾಡ್ಕೊಂಡು ನೀವು ಪಾಯಿಂಟ್ಗಳನ್ನ ಎಕ್ಸಾಕ್ಟ್ ಮಾಡ್ಕೊಂಡು ನೀವು ಅಂದರೆ ಒಂದು ಸತಿ ಚೆಕ್ ಮಾಡಿ, ಸರ್ ಇಲ್ಲಿ ತಿರುಗ್ತು, ಇಲ್ಲಿ ಬಿಡ್ತು, ಇಲ್ಲಿ ಗಂಟಂತ ನೀವು ಅಲ್ಲೇ ಮಾಡ್ಕೋಬಾರ್ದು. ಈ ಒಂದು ಫ್ರ್ಯಾಕ್ಚರಿಗೆ 3-4 ಟೈಮ್ ಹೋಗಬೇಕು. ಅದೇ ಸೇಮ್ ವರ್ಕ್ ಮಾಡಬೇಕು. ಅಲ್ಲಾದ ಏನಾಗುತ್ತೆ ಅಂದರೆ ಇಲ್ಲಿಗೆ ಎಕ್ಸಾಕ್ಟಾಗಿ ಪಾಯಿಂಟ್ ಸಿಗುತ್ತೆ. ನಿಮಗೆ ಪಾಯಿಂಟ್ ಸಿಕ್ಕಾಗ ನೀವು ಒಂದು 2-3 ಜನ ಕೊಟ್ಟು ಚೆಕ್ ಮಾಡಿಸಿರ್ತೀರ. ಅದನ್ನು ನೀವೇ ಚೆಕ್ ಮಾಡಿ ನೋಡಿ. ಚೆಕ್ ಮಾಡಿದಾಗ ನಿಮಗೊಂದು ಅನುಭವ ಬರುತ್ತೆ ಇದು. ಆಮೇಲೆ ಒಂದು ತೆಂಗಿನಕಾಯಿ ಹಿಡ್ಕೊಂಡು ನೋಡಿರ್ತಾರ. ಈ ತೆಂಗಿನಕಾಯಿಗೆ ಏನಾಗುತ್ತೆ ಅಂದರೆ ಭೂಮಿ ಒಳಗಡೆ ನೀರು ಒಂದೇ ಇಲ್ಲ ಅಂತ ಆಗಲೇ ಹೇಳಿದ್ದೀನಿ ನಾನು. ಭೂಮಿ ಒಳಗಡೆ ಖನಿಜಾಂಶ ಜೊತೆಗೆ ನೀರು ಇರುತ್ತೆ, ನೀರಿನ ಜೊತೆ ಖನಿಜಾಂಶನೂ ಇರುತ್ತೆ. ಅದು ಹಸಿ ಇದ್ದರೂ ಎದ್ದೇಳುತ್ತೆ, ಸ್ವಲ್ಪ ಇದ್ದರೆ ಎದ್ದೇಳುತ್ತೆ, ಜಾಸ್ತಿ ಇದ್ದರೆ ಹೇಳುತ್ತೆ. ಅದು ಒಂದೊಂದು ಥರ ಪಾಯಿಂಟಿನ ಮೇಲೆ ವರ್ಕ್ ಮಾಡುತ್ತೆ. ಅದನ್ನು ತಿಳ್ಕೊಳೋಂಥದ್ದು ನಮಗಿರಬೇಕು. ನೀವು ಈ ಪಾಯಿಂಟಲ್ಲಿ ಚೆಕ್ ಮಾಡಿದಾಗ ನಿಮಗೆ ಅದು ಗೊತ್ತಾಗಲ್ಲ ಎಷ್ಟು ನೀರಿದೆ ಅಂತ. ಇದರಲ್ಲಿ ನೀರು ಎಷ್ಟಿದೆ ಅಂತ ಗೊತ್ತಾಗಲ್ಲ, ಇದರಲ್ಲಿ ಎಷ್ಟಿದೆ ಅಂತ ಗೊತ್ತಾಗಲ್ಲ. ಇವು 3 ಫ್ರ್ಯಾಕ್ಚರ್ ನೀರಾಗಿ ಇದು ಡ್ರೈ ಬರ್ಬೋದು. ಹಾಗೆ ನಿಮ್ಮ ಹೊಲದಲ್ಲಿ ನೀವೇ ಪಾಯಿಂಟ್ ಮಾಡ್ಕೊಂಡು, ಇಲ್ಲ ಪಾಯಿಂಟ್ ಯಾರನ್ನಾದ್ರೂ ಮಾಡ್ಸೋಕೆ ಕರೆಸಿರ್ತೀರಲ್ಲ, ಅದು ಮಾಡಿದಂಥ ಪಾಯಿಂಟನ್ನು ನೀವು ಎಲ್ಲರೂ ಈ ಥರ ತೊಗೊಂಡು ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡಾಗ ನಿಮ್ಗೆ ಏನು ಅನುಭವ ಅನ್ನೋದು ಗೊತ್ತಾಗುತ್ತೆ. ಅವಾಗ ಇದು ಏನು ವರ್ಕ್ ಮಾಡುತ್ತೆ ಏನಂತ. ಆವಾಗ ನಿಮ್ಮ ವೈಯಕ್ತಿಕವಾಗಿ ನೀವೇ ಒಂದು ಪಾಯಿಂಟನ್ನು ಸೆಲೆಕ್ಟ್ ಮಾಡಿ ಬೋರ್ ಹೊಡಿಸ್ಬೋದು. ಬೋರ್ ಹೊಡಿಸಿದಲ್ಲಿ ಆ ಫ್ರ್ಯಾಕ್ಚರ್ ನೀರು ಬರ್ಬೋದು, ಸ್ವಲ್ಪ ಬರ್ಬೋದು, ಜಾಸ್ತಿ ಬರ್ಬೋದು, ಒಂದು ಅನುಭವನೂ ಸಿಗುತ್ತೆ. ಅವಾಗ ನೀವೇನು ಮಾಡ್ಬೇಕಂದ್ರೆ ಪಾಯಿಂಟು ನೀವು ಮಾಡಿದಂಥ ಪಾಯಿಂಟಲ್ಲಿ ನೀರು ಬಿತ್ತಂದರೆ ನಾವು ಮಾಡಿದ್ದು ಸರಿ ಐತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದು ಅವಾಗ ನಿಮ್ಮದು ನೀವೇ ಫಲ ತೊಗೋಬೋದು. ಒಂದು ಪಕ್ಷ ಏನಾದರೂ ಮಿಸ್ ಆಯಿತು ಅಂತಂದರೆ ಅದು ಒಂದು ಅನುಭವನೂ ಆಗುತ್ತೆ. ಏನಂತ ಇಷ್ಟು ಮಾಹಿತಿಯನ್ನು ನಾವು ತಿಳಿಸ್ಬೋದು. ನಿಮ್ಮ ಹೊಲದಲ್ಲಿ ನೀವೇ ಪಾಯಿಂಟ್ ಮಾಡ್ಕೊಂಡು ನೀವೇ ಬೋರ್ ಹೊಡಿಸ್ಬೋದು. ಅದರ ಅನುಭವನೂ ತಿಳಿಬೋದು, ಸಕ್ಸಸ್ಸು ಪಡಿಬೋದು. ಅದ್ರದ್ದು ಏನು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ನಿಮಗೇನಾದರೂ ವಿಡಿಯೋ ನೋಡಿದ ಮೇಲೆ ನಿಮಗೇನಾದರೂ ಒಂದು ಅನಿಸಿಕೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಯಾವ ಥರ ಮಾಡಬೇಕು ಏನಂತ ಕೇಳಿದರೆ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಮ್ಮ ನಂಬರ್ ಈ ಸ್ಕ್ರೀನ್ ಮೇಲಿದೆ. ನಮ್ಮ ನಂಬರಿಗೆ ಕಾಲ್ ಮಾಡಿ. ಆದಷ್ಟು ನಿಮಗೇನಾದರೂ ನೀವು ಈ ಥರ ಮಾಡಿದ್ದಿದ್ರೆ, ಸರ್ ಈ ಥರ ಮಾಡಿದ್ದೀವಿ ನಿಮ್ಗೆ ಹೇಳಿರ್ತಕ್ಕಂತೆ ಅಂದರೆ ನಾವು ಬಂದು ಒಂದು ಸತಿ ಅದನ್ನೆಲ್ಲ ಚೆಕ್ ಮಾಡಿ ನೀವು ತಿಳಿಸ್ತೀವಿ. ಆದಷ್ಟು ನಮಗೇನಾದರೂ ಟೈಮ್ ಸಿಕ್ಕರೆ ನಾವು ಇದ್ರಿಗಿದ್ರೂ ಡ್ರಿಲ್ ಮಾಡಿಸ್ತೀವಿ. ಧನ್ಯವಾದಗಳು.